ಸೊಸೆ ಸೊಸೆ. ನೋಡಿ ಜ್ಯೋತಿ ಅವರೇ, ನಮ್ಮಿಂದ ನಿಮ್ಗೆ ತೊಂದರೆ ಆಗಿದೆ, ಸಾರಿ. ಇಲ್ಲ ನೋಡಿ, ನೀವು ಹುಡುಕ್ತಾ ಇರೋ ಜನ ನಾವಲ್ಲ. ನೀವು ಡಾಕ್ಟರ್ನ ವಿಚಾರಿಸಿ ಬೇರೆ ಅಡ್ರೆಸ್ ಇಲ್ಲ. ಅವ್ರು ಬೇರೆ ಅಡ್ರೆಸ್ ಕೊಡ್ತಾರೆ. ಗಾಯತ್ರಿ, ಏನ್ ಕೇಶವ್? ಅವಳು ಮಾಡಿರೋ ಫೋನ್ ನಂಬರ್ ಕರೆಕ್ಟ್ ಆಗಿದೆ, ಅವಳು ಹುಡ್ಕೊಂಡ್ ಬಂದಿರೋ ಅಡ್ರೆಸ್ ಕರೆಕ್ಟ್ ಆಗಿದೆ, ಅವಳಿಗೆ ಬೇಕಾಗಿರೋ ವ್ಯಕ್ತಿಗಳು ಕರೆಕ್ಟ್ ಆಗಿದ್ದಾರೆ. ಆದ್ರೆ ವಿಷಯ ಮಾತ್ರ ಬೇರೆ. ಹೇಗೆ? ಕೇಶವ್, ಡಾಕ್ಟರ್ ಹತ್ರ ನಾನೇ ಮಾತಾಡಿದ್ನಲ್ಲ, ಮಿಸ್ಟೇಕ್. ಆ ರಿಸೆಪ್ಷನಿಸ್ಟ್ ಮಾಡಿರೋ ಮಿಸ್ಟೇಕ್ ಇದು. ನೀವೇನ್ ತಲೆ ಕೆಡಿಸ್ಕೋಬೇಡಿ. ನನಗೆ ಗೊತ್ತು ನೀನು ಯಾಕೆ ಇಲ್ಲಿಗೆ ಬಂದಿದ್ಯಾ ಅಂತ. ಸ್ಟೇಷನ್ಗೆ ಹೋಗಿದ್ರಲ್ಲ, ಅಲ್ಲಿ ಏನಾಯಿತು ಅಂತ ಕೇಳೋದಕ್ಕೆ ತಾನೇ. ಸ್ಟೇಷನಲ್ಲಿ ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ನನ್ನ ತಲೆ ಕೆಟ್ಟು ಹೋಗಿದೆ. ಈಗ ನೀನು ಬೇರೆ ತಲೆ ತಿನ್ಬೇಡ, ಹೋಗು. ನಾವಿಬ್ಬರು ಇಲ್ಲಿ ಮಾತಾಡ್ತಿರೋದು ಯಾರಾದ್ರೂ ನೋಡಿದ್ರೆ ಅದು ಸಮಸ್ಯೆ ಆಗುತ್ತೆ. ನಾನು ಅದನ್ನೆಲ್ಲ ಕೇಳಕ್ಕೆ ಬಂದಿಲ್ಲ. ನಿಮ್ಮ ರಾಜಕೀಯ, ನಿಮ್ಮ ಹೋರಾಟ ನನಗೆ ಬೇಕಾಗಿಲ್ಲ. ನನಗೆ ನಂದೇ ಯೋಚನೆ ಇದೆ, ನಂದೇ ಹೋರಾಟ ಇದೆ. ಏನಿನ್ ಹೋರಾಟ? ಮೊದಲನೇ ಸಲ ಸ್ಟೇಷನ್ಗೆ ಹೋಗಿ ಬಂದಿದ್ದೀರಾ. ಈ ಹಗರಣ ದೊಡ್ಡದಾಗಿ ಜೈಲ್ಗೆ ಹೋಗೋ ಸಂದರ್ಭನೂ ಬರಬಹುದು. ವರ್ಷಾನ್ಗಟ್ಲೆ ಜೈಲು ಆಗಬಹುದು. ಅದು ನನಗೂ ಗೊತ್ತಿದೆ. ಸರಿ, ನನ್ನ ಗತಿ ಏನು? ನಿನ್ನ ಗತಿ ಅಂದ್ರೆ? ನೀವು ಆರಾಮಾಗಿ ಜೈಲ್ಗೆ ಹೊರಟೋಗ್ತೀರಿ, ನಾನೇನ್ ಮಾಡ್ಲಿ? ನೀವು ಹೊರಟೋದ್ರೆ ನನ್ನ ಸ್ಥಿತಿಗತಿ ಏನು? ನಾನು ಈ ಮನೆಯಲ್ಲಿರೋದು ನೀವು ಕರ್ಕೊಂಡು ಬಂದಿದ್ದೀರಾ ಅಂತ. ನೀವೇ ಹೊರಟೋದ್ರೆ ಈ ಮನೆಯಲ್ಲಿ ನನ್ನ ಸ್ಥಾನ ಏನು? ನನ್ನನ್ನು ಯಾರು ನೋಡ್ಕೊಳ್ತಾರೆ? ನನ್ನ ಬೆಂಬಲಕ್ಕೆ ಯಾರಿದ್ದಾರೆ? ಅದರ ಬಗ್ಗೆ ನಾನೇನು ಹೇಳಕ್ಕಾಗಲ್ಲ. ನರ್ಸ್ ಕೆಲಸ ಕಾಯಂ ಮಾಡಿಸ್ತೀನಿ, ನಿನಗೆ ಯಾವ ತೊಂದರೆನೂ ಆಗಲ್ಲ. ಇದನ್ನ ಮೀರಿ ನಾನೇನು ಮಾಡೋಕ್ಕಾಗಲ್ಲ. ಅಲ್ರಿ, ಅಷ್ಟೊಂದು ಕೇರ್ಲೆಸ್ ಆಗಿ ಮಾತಾಡಿದ್ರೆ ಹೇಗೆ? ನಾನೇನು ನಿಮ್ಮ ಆ ವಿಷಯ ಎಲ್ಲ ಈಗ ಯಾಕೆ? ನಾನು ಆಗಲೇ ಹೇಳಿದ್ದೀನಿ, ಸ್ಟೇಷನ್ಗೆ ಹೋಗಿ ಬಂದು ನನ್ನ ತಲೆ ಕೆಟ್ಟು ಹೋಗಿದೆ, ತಲೆ ತಿನ್ಬೇಡ ಅಂತ. ಸುಮ್ಮನೆ ಹೋಗು. ಇಲ್ಲ, ಹೋಗಲ್ಲ. ನನಗೆ ಈ ಮನೆಯಲ್ಲಿ ಒಂದು ಸ್ಥಾನ ಮಾನ ಕಲ್ಪಿಸ್ಬಿಟ್ಟು ನೀವ್ ಎಲ್ಲಿಗೆ ಬೇಕಾದ್ರೂ ಹೋಗಿ. ಅಂದ್ರೆ ನನ್ನನ್ನ ಮದ್ವೆ ಮಾಡ್ಕೊಳ್ಳಿ. ಏಯ್, ಏನ್ ಹೇಳ್ತಾ ಇದೀಯಾ? ಮದುವೆ ಅಂದ್ರೆ ತಮಾಷೆ ಅನ್ಕೊಂಡಿದ್ಯಾ? ಮದ್ವೆ ಅನ್ನೋದು ಸೀರಿಯಸ್ ಅಂತ ನನಗೆ ಗೊತ್ತು. ನೀವ್ ನನ್ನನ್ನ ಮದ್ವೆ ಆದ್ರೆ ಎಲ್ರು ಬಾಯಿ ಮುಚ್ಕೊಳ್ತಾರೆ. ಇಲ್ಲ ಅಂತಂದ್ರೆ ಎಲ್ರು ಪಾಲ್ಗೂ ನಾನ್ ತಮಾಷೆ ವಸ್ತು ಆಗ್ಬೇಕಾಗತ್ತೆ. ಹಾಗಂತ ನಾನ್ ಮದುವೆ ಮಾಡ್ಕೊಳ್ಳ? ಹೌದು, ಮಾಡ್ಕೊಳ್ಳೇಬೇಕು. ಏಯ್, ನನಗೆ ಒಬ್ಳು ಸೊಸೆ ಇದ್ದಾಳೆ. ನನ್ನ ಮಗ ನನ್ನ ಜವಾಬ್ದಾರಿನ ವಹಿಸ್ಕೊಂಡಿದ್ದಾನೆ. ಅವನ ಹತ್ರ ಹೋಗಿ ನಾನು ಮದುವೆ ಆಗ್ತೀನಿ ಅಂತ ಹೇಳಿದ್ರೆ ಅವರೆಲ್ಲ ಏನ್ ಹೇಳ್ತಾರೆ? ಅವೆಲ್ಲ ನನಗೆ ಬೇಡದೇ ಇರೋ ವಿಷಯ. ನನಗೆ ಈ ಮನೆಯಲ್ಲಿ ಒಂದು ಸ್ಥಾನಮಾನ ಬೇಕೇ ಬೇಕು. ಆಗಲ್ಲ, ಅವೆಲ್ಲ ನಿರೀಕ್ಷೆ ಇಟ್ಕೋಬೇಡ ಅಂತ ಈ ಮನೆಗೆ ಬಂದಾಗ್ಲೇ ಹೇಳಿಲ್ಲ ನಾನು. ಅತಿ ಆಸೆ ಬೇಡ, ನಿನಗೆ ಈ ಸ್ಥಾನ ಕೊಟ್ಟಿರೋದೇ ಹೆಚ್ಚು. ಹೌದಾ? ಮದ್ವೆ ಮಾಡ್ಕೊಳಲ್ವಾ? ಖಂಡಿತ ಆಗಲ್ಲ. ಹಾಗಾದ್ರೆ ನಮ್ ವಿಷಯ ಮನೆಯವ್ರಿಗೆಲ್ಲ ಹೇಳ, ಬಹಿರಂಗ ಮಾಡ್ಲಾ? ಏನ್ ಹೆದರ್ಸ್ತಾ ಇದ್ಯಾ? ಹೋಗಿ ಹೇಳು. ಈ ವಿಷಯನ ಹೇಳಬೇಡ ಅಂತ ನಾನೇ ನಿನಗೆ ಹೇಳಿದ್ದೆ. ಆದ್ರೆ ಈಗ ಧೈರ್ಯ ತಂದ್ಕೊಂಡಿದ್ದೀನಿ. ಹೋಗು, ಪ್ರತಿಯೊಬ್ಬರಿಗೂ ಹೇಳಿ ಹೋಗು. ನನ್ನನ್ನು ಹೆದರ್ಸಿ ಬೆದರ್ಸಿ ದಾರಿಗೆ ತರ್ತೀನಿ, ನನ್ನನ್ನು ಹಿಡಿತದಲ್ಲಿ ಇಟ್ಕೋತೀನಿ ಅಂತ ಅಂದ್ಕೋಬೇಡ. ಅದಕ್ಕೆಲ್ಲ ಹೆದರಲ್ಲ ನಾನು. ಹಾಗಾದ್ರೆ ನೀವ್ ಜೈಲ್ಗೆ ಹೋದ್ಮೇಲೆ ನಿಮ್ ಮನೆಯವ್ರ ಬಟ್ಟೆ ಒಪ್ಕೊಂಡು, ಅವ್ರ ಸೇವೆ ಮಾಡ್ಕೊಂಡು, ಮುಸ್ರೆ ತಿಕ್ಕೊಂಡು, ಅವ್ರ ಚಾಕ್ರಿ ಮಾಡ್ಕೊಂಡು ಈ ಮನೆಯಲ್ಲೇ ಕೆಲ್ಸದೊಳಗ್ ಬಿದ್ದಿರು ಅಂತ ಹೇಳ್ತೀರಾ? ಬೇರೆ ದಾರಿ ಇಲ್ಲ, ಇರ್ಬೇಕಾಗತ್ತೆ. ನನ್ನನ್ನ ಮದ್ವೆ ಮಾಡ್ಕೊಳ್ಳಿ. ಇವೆಲ್ಲ ಸಹಿಸ್ಕೊಂಡಿರಕ್ ಆಗಲ್ಲ ಅಂದ್ರೆ ಹೊರಟೋಗು. ವಿವೇಕ್, ನಿನಗೆ ಯಾಕೆ ಸಮಸ್ಯೆ? ನಿನಗೆ ತೊಂದರೆ ಬೇಡ, ಈ ಮನೆಯಲ್ಲಿ ನೀನು ಇರಬೇಡ, ಹೊರಟೋಗು. ಇರು ಅಂತನೂ ನಾನು ಹೇಳ್ತಾ ಇಲ್ಲ, ಆದ್ರೆ ಮದುವೆಗಿದ್ವ ಖಂಡಿತ ಇಲ್ಲ. ನನಗೆ ಮದುವೆ ಆಗಿದೆ. ನನ್ನ ಜೀವನದಲ್ಲಿ ಅವಳೊಬ್ಳೇ ಹೆಂಡತಿ. ಅವಳ ಸ್ಥಾನ ತುಂಬೋದಕ್ಕೆ ನಾನು ಯಾರಿಗೂ ಅವಕಾಶ ಮಾಡಿಕೊಡಲ್ಲ. ನನಗೆ ಅವಳೇ ಮುಖ್ಯ.
ಹಾಗಾದ್ರೆ ನಾನ್ ಸುಮ್ನೆ ಇರೋದಿಲ್ಲ. ನೀವು ಮುಚ್ಚಿಟ್ಟಿರೋ ವಿಷಯನ ಬಹಿರಂಗ ಮಾಡ್ತೀನಿ. ನಾನ್ ಯಾರು ಅಂತ ಎಲ್ರಿಗೂ ಹೇಳ್ತೀನಿ. ಇದೊಳ್ಳೆ ಸಮಸ್ಯೆ ಆಯ್ತಲ್ಲ. ಹೋಗಿ ಹೇಳು, ನಾನೇ ನಿನಗೆ ಪರ್ಮಿಷನ್ ಕೊಡ್ತಾ ಇದ್ದೀನಿ. ಹೇಳ್ತೇ ತಾನೆ? ಹೇಳು, ಧಾರಾಳವಾಗಿ ಹೇಳವು. ವಿವೇಕ್, ಗುಟ್ಟು ರಟ್ ಮಾಡ್ತೀನಿ ಅಂತ ಎಷ್ಟೇ ಧಮಕಿ ಹಾಕಿದ್ರು ನೀನ್ ಹೆದರ್ತಾ ಇಲ್ಲ ಅಲ್ವಾ? ಛೇ, ನಾನ್ ಎಷ್ಟ್ ಹೇಳಿದ್ರು ನೀನ್ ಯಾಕೆ ನನ್ ಬಗ್ಗೆ ಯೋಚನೆ ಮಾಡ್ತಿಲ್ಲ? ನೀನ್ ಯಾಕೆ ನನ್ ಮಾತನ್ನ ಅರ್ಥ ಮಾಡ್ಕೊಳ್ತಿಲ್ಲ? ಅಯ್ಯೋ, ಈ ಮನೆಗ್ ಕರ್ಕೊಂಡ್ ಬಂದು ನನ್ಗೆ ನೀನು ಕೆಲ್ಸದೊಳ್ ಪಟ್ಟ ಕೊಡ್ತೀಯಲ್ಲ? ಎಷ್ಟು ಆಸೆ ಇಟ್ಕೊಂಡು ನಾನು ಈ ಮನೆಗ್ ಬಂದೆ, ಆದ್ರೆ ನೀನೇನ್ ಕೊಟ್ಟೆ ನನ್ಗೆ? ಬರೀ ಅವಮಾನ, ಬರೀ ಅವಮಾನ. ಇನ್ನ ನೀನ್ ನನ್ ಪಾಲಿಗೆ ಇದ್ರು ಅಷ್ಟೇ, ಹೋದ್ರು ಅಷ್ಟೇ. ಏನ್ ಮಾಡ್ಲಿ, ಏನ್ ಮಾಡ್ಲಿ? ನೀನ್ ನನಗ್ ಮಾಡಿರೋ ದ್ರೋಹಕ್ಕೆ ನಿನಗ್ ನಾನು ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಹಲೋ, ಸರ್ವಾಂಗೀಣ ಅಭಿವೃದ್ಧಿ ಪಕ್ಷನ? ನಾನ್ ಶೀಲಾ. ನೋಡಿ, ನಾನು ಹೇಳೋದನ್ನ ಗಮನ ಇಟ್ಟು ಕೇಳಿ. ಸರಿ, ನಾನು ರಿಸ್ಕ್ ತಗೊಳ್ತೀನಿ, ನಿಮ್ಗೆ ಸಹಾಯ ಮಾಡ್ತೀನಿ. ಯಾರಿಗೆ ದ್ರೋಹ ಮಾಡ್ಬೇಕೋ ಅವ್ರಿಗೆ ದ್ರೋಹ ಮಾಡ್ತೀನಿ. ಆದ್ರೆ ಇಷ್ಟೆಲ್ಲ ರಿಸ್ಕ್ ತಗೊಂಡು ನಿಮ್ ಕೆಲಸ ಮಾಡ್ಕೊಡೋ ನನಗೇನ್ ಲಾಭ? ಯೋಚನೆ ಮಾಡಬೇಡಿ ಮೇಡಮ್. ನಮ್ಗೆ ಈ ಮಟ್ಟದ ಸಹಾಯ ಮಾಡೋದಾದ್ರೆ ನಾವು ನಿಮ್ಗೆ ಹೆಲ್ಪ್ ಮಾಡ್ತೀವಿ. ನೀವು ನಮ್ಮಿಂದ ಏನು ನಿರೀಕ್ಷೆ ಮಾಡಿದಿರೋ ಅದರದ್ದಷ್ಟು ದುಡ್ಡು ನಾವು ನಿಮಗೆ ಕೊಡ್ತೀವಿ. ಪಕ್ಕನಾ? ಪಕ್ಕ. ಸರಿ, ನಿಮ್ ಕೆಲಸ ಆಯ್ತು ಅಂತ ತಿಳ್ಕೊಳ್ಳಿ. ಅಯ್ಯೋ, ಏನ್ ಖುಷಿ ನಿನ್ಗೆ? ಯಾಕೆ ಇಷ್ಟೊಂದು ಕದಲ್ತಾ ಇದ್ಯಾ? ಬರ್ತಾ ಬರ್ತಾ ಯಾಕೋ ನಿನ್ ಆಟ ಜಾಸ್ತಿ ಆಯ್ತು. ನಿನ್ನನ್ ಹೇಗ್ ಸುಮ್ನಿರ್ಸ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತಿದೆ. ಇರು, ಮಾಡ್ತೀನಿ. ಕೀರ್ತಿ, ರಾಘವ್, ಎಲ್ಲಿದ್ದೀರಾ? ನಾನಾ ಹೀಗೆ ಬೀದಿ ಪಾಲಾಗಿದ್ದೀನಿ. ಬೀದಿ ಪಾಲ? ಏನಿಲ್ಲ, ಕೆಲ್ಸದ ಮೇಲೆ ತುಂಬಾ ದೂರ ಬಂದಿದ್ದೀನಿ. ಯಾಕೆ, ಏನ್ ವಿಷಯ? ರಾಘವ್, ಇಲ್ಲಿ ಯಾರೋ ಒಬ್ರು ನನಗ್ ಸಿಕ್ಕಾಪಟ್ಟೆ ತೊಂದರೆ ಕೊಡ್ತಿದ್ದಾರೆ. ಸ್ವಲ್ಪ ಮಾತಾಡಿ ತೊಂದರೆ ಕೊಡ್ಬೇಡ ಅಂತ ಹೇಳಿ ರಾಘವ್, ಪ್ಲೀಸ್. ಯಾರು? ನೀವೇ ಮಾತಾಡಿ. ಹಲೋ ಹಲೋ, ಮಾತಾಡ್ರಿ. ಯಾರಿಗೆ ಕೀರ್ತಿಗೆ ತೊಂದರೆ ಕೊಡ್ತಿರೋದು? ನಾನು ರಾಘವ ಮಾತಾಡ್ತಿದ್ದೀನಿ. ಯಾರದು? ಹಲೋ ಹಲೋ. ಮಾತಾಡಿದ್ರ ರಾಘವ್? ಬೈದ್ರಾ? ಇಲ್ಲ, ನಾನು ಅವಾಗ್ಲಿಂದ ಹಲೋ ಹಲೋ ಅಂತ ಕಿರಿಸ್ತಾ ಇದ್ದೀನಿ. ಯಾರು ಮಾತಾಡ್ತಾನೆ ಇಲ್ಲ. ಯಾರದು ಕೀರ್ತಿ? ಅವ್ರಿಗೀಗ್ಲೇ ಮಾತ್ ಬರಲ್ಲ. ಮಾತು ಬರಲ್ವಾ? ಯಾರದು? ಇನ್ಯಾರು? ನಿಮ್ ಮುದ್ದು ಕಂದ. ನಮ್ ಮಗುನ? ನಿಮ್ ಮಗುನೇ. ನಾನು ನೋಡ್ತಾನೆ ಇದ್ದೀನಿ ರಾಘವ್, ಇತ್ತೀಚೆಗೆ ಸಿಕ್ಕಾಪಟ್ಟೆ ಕಾಟ ಕೊಡೋಕ್ ಶುರು ಮಾಡ್ಬಿಟ್ಟಿದೆ. ಎಷ್ಟು ಮಗಳು ಬದಲಾಯಿಸುತ್ತೆ ಗೊತ್ತಾ? ನನಗೆ ಯಾಕೋ ಮಗು ನಿಮ್ಮ ಹಾಗೆ ಏನೋ ಅಂತ ಅನಿಸ್ತಾ ಇದೆ. ನನ್ ಮಗು ತಾನೆ? ಆಹಾ, ಅಲ್ಲ ರಾಘವ್, ಹೊಟ್ಟೆಲ್ ಇತ್ಕೊಂಡೆ ನಿಮ್ ಮಗು ಇಷ್ಟೆಲ್ಲ ತೊಂದರೆ ಕೊಡುತ್ತಲ್ಲ. ಆದ್ರೆ ನಿಮ್ ವಾಯ್ಸ್ ಕೇಳಿದ ತಕ್ಷಣ ಎಷ್ಟು ಬೇಗ ಸೈಲೆಂಟ್ ಆಗ್ಬಿಡುತ್ತೆ ಗೊತ್ತಾ? ಹೌದಾ? ಹೌದು ರಾಘವ್, 2-3 ಸಲ ಗಮನಿಸಿದೀನಿ. ಈಗ್ಲೂ ಅಷ್ಟೇ, ಫೋನ್ ನ ಹೊಟ್ಟೆ ಹತ್ರ ಇಟ್ಟೆ, ಎಷ್ಟು ಸೈಲೆಂಟ್ ಆಗ್ಬಿಡ್ತು ಗೊತ್ತಾ? ಅಪ್ಪ ಅಂದ್ರೆ ಭಯ ಇರಬೇಕು, ಅದಕ್ಕೆ. ಛೇ, ಭಯ ಗಿಯ ಏನೂ ಇಲ್ಲ ರಾಘವ್. ನನ್ಗೇನ್ ಅನ್ಸುತ್ತೆ ಗೊತ್ತಾ? ಮಗುಗೆ ನಿಮ್ ಹತ್ರ ಮಾತಾಡಕ್ಕೆ ಇಂಟ್ರೆಸ್ಟ್ ಇಲ್ಲ ಅನ್ಸುತ್ತೆ. ಅದಕ್ಕೆ ನಿಮ್ ವಾಯ್ಸ್ ಕೇಳ್ತಿದ್ದ ಹಾಗೆ ಇವನ್ ಹತ್ರ ಏನ್ ಮಾತಾಡೋದು ಅಂತ ಸುಮ್ನೆ ಆಗ್ಬಿಡುತ್ತೆ. ಇರು, ಈಗ್ಲೇ ಮನೆಗ್ ಬಂದು ವಿಚಾರಿಸ್ಕೋತೀನಿ. ಹಾಗಾದ್ರೆ ಬಂದ್ಬಿಡಿ.
ಮಗುನ್ ನೋಡ್ಬೇಕು ಅನ್ನೋ ನಿಮ್ ಬೈಕೆನ ನಾನ್ ಯಾಕೆ ಹಾಳು ಮಾಡ್ಲಿ? ಬರ್ತೀನಿ. ಆದ್ರೆ ಮಗುನ್ ನೋಡ್ಬೇಕು ಅನ್ನೋದು ಮಗು ಬೈಕೆನಾ ಅಥವಾ? ಹಲೋ, ನನ್ ಬೈಕೆ ಅಂತೂ ಖಂಡಿತ ಅಲ್ಲ. ಆದ್ರೆ ಕಾಲ್ ಮಾಡಿರೋದು ಮಗು ಅಮ್ಮ ತಾನೆ? ಆದ್ರೂ ನನಗೆ ನಿಮ್ ಬಗ್ಗೆ ಅಷ್ಟ್ ಇಂಟ್ರೆಸ್ಟ್ ಇಲ್ಲಪ್ಪ. ಹಾಗಾದ್ರೆ ಫೋನ್ ಇಡ್ಲಾ? ಅಯ್ಯೋ ಬೇಡ, ತಮಾಷೆಗೆ ಹಾಗಂದೆ ಅಷ್ಟೇ. ಮತ್ತೆ ಈಗ್ಲೇ ಬಂದ್ಬಿಡ್ಲಾ? ಪರವಾಗಿಲ್ಲ ರಾಘವ್, ನಿಮ್ ಕೆಲ್ಸ ಮುಗಿಸ್ಕೊಂಡೇ ಬನ್ನಿ. ಆದ್ರೆ ಬೇಗ ಬನ್ನಿ. ನಿಮ್ ಹತ್ರ ತುಂಬಾ ಮಾತಾಡ್ಬೇಕು ಅನ್ಸ್ತು, ಅದಕ್ಕೆ ಫೋನ್ ಮಾಡ್ದೆ. ಅಷ್ಟೇನಾ? ಸರಿಯಪ್ಪ, ಐ ಲವ್ ಯು. ಬಾಯ್. ಹೇ ಹೇ, ಹಲೋ ಕೀರ್ತಿ. ನಾವು ಚಿಕ್ಕವರಾಗಿದ್ದಾಗ ನಾನು ವಿವೇಕ್ ಆಟ ಆಡಕ್ಕೆ ಹೋಗ್ತಿದ್ವಲ್ಲ, ಆಗ ಆಟದಲ್ಲಿ ಯಾರಾದ್ರೂ ನಮಗೆ ಮೋಸ ಮಾಡಿದ್ರೆ ನಾನು ಪ್ರತಿಪಕ್ಷದಕ್ಕೆ ಹೋಗ್ತಿರ್ಲಿಲ್ಲ, ಸುಮ್ಮನೆ ಬಂದ್ಬಿಡ್ತಾ ಇದ್ದೆ. ಆದ್ರೆ ನಮ್ಮ ವಿವೇಕ್ ಅವನು ಹಾಗಲ್ಲ. ಅವನಿಗೇನಾದ್ರೂ ಅನ್ಯಾಯ ಆದ್ರೆ, ಮೋಸ ಆದ್ರೆ ಪ್ರತಿಭಟಿಸ್ತಾ ಇದ್ದ, ಹೋರಾಡ್ತಾ ಇದ್ದ, ಗಲಾಟೆ ಮಾಡ್ಕೋತಾ ಇದ್ದ, ಕಡೆಗೆ ಸತ್ಯನೇ ಗೆಲ್ಲಿಸ್ತಾ ಇದ್ದ. ಹೋರಾಟ ಅನ್ನೋದು ಅವನ ಹುಟ್ಟು ಗುಣ, ಅದು ಅವನ ರಕ್ತದಲ್ಲೇ ಇದೆ. ಅಂತ ಅವ್ನಿಗೆ ಹೀಗಾಯ್ತಲ್ಲ ಅಂತ ನನ್ನ ಮನ್ಸಿಗೆ ತುಂಬಾ ನೋವಾಗ್ತಾ ಇದೆ. ಇವತ್ತು ನಾನು ಏನು ಮಾಡ್ತಿಲ್ಲ. ನನ್ನ ತಮ್ಮನ್ನ, ಅವನಿಗಾಗ ಅವಮಾನನ ತಡೆಯಕ್ಕಾಗ್ಲಿಲ್ಲ. ಅಪ್ಪ ಇಲ್ಲ ಅಂತ ಅವ್ರ ಜಾಗ ನನ್ನ ಕೈ ತುಂಬಕ್ ಆಗ್ಲಿಲ್ಲ. ಅನ್ಪೂರ್ಣ, ಬೇಜಾರು ಮಾಡ್ಕೋಬೇಡಿ, ಇದೆಲ್ಲ ನಮ್ ಕೈ ಮೀರಿದ್ದು. ರಾಜಕೀಯ ಅಂದ್ರೇನೆ ಹಾಗೆ ತಾನೆ, ಒಬ್ಬರನ್ನ ತುಳಿಬೇಕು, ಇನ್ನೊಬ್ರ ಮೇಲ್ ಬರ್ಬೇಕು. ಯಾರನ್ನ ತುಳಿತೀವಿ, ಹೇಗ್ ತುಳಿತೀವಿ ಅನ್ನೋದು ಮುಖ್ಯ ಅನ್ಸ್ಕೊಳಲ್ಲ. ಒಟ್ನಲ್ಲಿ ತಾವು ಮೇಲ್ ಬರ್ಬೇಕು, ಅದು ಮುಖ್ಯ ಅನ್ಸ್ಕೊಳುತ್ತೆ. ಅಲ್ಲ, ಆದ್ರೂ ಅವ್ರ ಕಿಂಚಿತ್ತಾದ್ರೂ ಮಾನವೀಯತೆ ಬೇಡವಾ? ಇನ್ನೊಬ್ಬರ ನಂಬಿಕೆಗಳ ಜೊತೆ, ಸಿದ್ಧಾಂತಗಳ ಜೊತೆ ತಮಾಷೆ ಮಾಡ್ತಾರಲ್ಲ. ಛೆ, ನನಗಂತೂ ತುಂಬಾ ಬೇಸರ ಆಗಿದೆ. ಪ್ರಪಂಚ ಇರೋದೇ ಹಾಗೆ ಅಲ್ವೇನ್ರಿ? ಆದ್ರೆ ನಮ್ ವಿವೇಕ್ ತುಂಬಾ ಒಳ್ಳೆಯವರು, ಯಾರಿಗೂ ಮೋಸ ಮಾಡ್ತವ್ರಲ್ಲ. ಸದ್ಯ ಅನ್ಪೂರ್ಣ, ಇದನ್ನೆಲ್ಲ ನೋಡೋದಕ್ಕೆ ಅಪ್ಪ ಇಲ್ಲಿ ಇಲ್ವಲ್ಲ. ಸೆಕೆನೋ ಸೆಕೆ. ಲೇ ಮಾರುತಿ, ಮಾರುತಿ ಹೋಗುದ್ರಾ? ಕರ್ದೇಪ್ಪ, ಬಾ. ಬಾಲದ ಸಮೇತ ಬರಬೇಡ, ನೀನೊಬ್ನೇ ಬಾ, ಮಾತಾಡ್ಬೇಕು. ಅಂದ್ರೆ ನಿಮ್ ಮಾತಿನ ಅರ್ಥ ಏನು? ನಾನು ತಲಾರಟೆ ಬಾಲ ಬಿಸ್ತೀನಿ ಅಂತನಾ? ಅದ್ ಗೊತ್ತಿರೋದೇ ಅಲ್ವೇ. ಹಲೋ, ಅಡಿಗೆ ಡಿಪಾರ್ಟ್ಮೆಂಟ್ ನಮ್ದೆ. ನೀವು ತಿನ್ನೋ ಅನ್ನದಲ್ಲೋ ಕುಡಿಯೋ ಹಾಲ್ದಲ್ಲೋ ಮಾತ್ರೆ ಹಾಕಿದ್ರೆ ಸಾಕು ಇಡೀ ದಿನ. ಲೇ, ತಲಹರಟೆ ಬೇಡ, ಸೀರಿಯಸ್ ಆಗಿ ಮಾತಾಡ್ಬೇಕು, ಗಂಭೀರವಾಗಿ ಕೂತ್ಕೊ. ಗಂಭೀರವಾಗ ಹೇಳಿ. ಈಗ ಸೀರಿಯಸ್ ಆಗಿ ಕೇಳ್ತೀನಿ, ಎಷ್ಟೋ ವಯಸ್ಸು ನಿಂಗೆ? ನಿಮ್ಗೆ ಯಾಕೆ ನನ್ನ ವಯಸ್ಸಿನಲ್ಲಿ ಕಣ್ಣು? ಏನು ಮನ್ಮತ, ಕೇಳಿದಷ್ಟು ಪುತ್ರ ಕೊಡು. ವಯಸ್ಸಲ್ಲಿ ನಿಮ್ಗಿಂತ ಚಿಕ್ಕವನು, ಬುದ್ಧಿನಲ್ಲಿ ನಿಮ್ಗಿಂತ ದೊಡ್ಡವನು. ಅದನ್ನ ಯಾರು ಮೆಚ್ಚಲ್ಲ. ಎಷ್ಟೋ ವಯಸ್ಸು ನಿಂಗೆ? 18. 18? ಎಷ್ಟು ವರ್ಷಗಳ ಹಿಂದೆ? 18 ವರ್ಷದಿಂದ. 18 ವರ್ಷಗಳ ಹಿಂದೆ 18 ಅಂದ್ರೆ 18ರ ಹಿಂದೆ 18 ಅಂದ್ರೆ ಅಲ್ಲಿಗೆ. ಓ, ನಮಗೆ ಲೆಕ್ಕ ಬೇರೆ ಬರಲ್ಲ. ಲೆಕ್ಕಾಚಾರ ಎಲ್ಲ ಹೆಂಡತಿನೇ ನೋಡ್ಕೊಳ್ಳೋದು. ತಾವೇನಿದ್ರು ಪಿಟಿ ಪಿಟಿ ರಾಯ ಕೇಳಿಂದ. ಲೇ, ಮರ್ಯಾದೆ ತೆಗಿಬೇಡ, ಹೇಳೋ. 18 36. ಓ, ಅಲ್ಲಿಗೆ ನಿನಗೆ 36 ವರ್ಷ ವಯಸ್ಸು. ಹೌದು. ಕತ್ತೆ ವಯಸ್ಸೇ. ನೋಡ, ನನ್ನ ಹೆಗಲ ಮೇಲೆ ದೊಡ್ಡ ಭಾರ ಹೊತ್ಕೊಂಡಿದ್ದೀನಿ, ಅದನ್ನ ಈಗ ಇಳಿಸ್ಬೇಕು. ಯಾವ ಕಾಲದಲ್ಲೂ ಒತ್ಕೊಳ್ದಿರೋ ಭಾರ ಈಗ ಯಾಕಪ್ಪ? ಅದು ಮಾರುತಿ, ನಿನಗೂ ಕತ್ತೆಗಾದಷ್ಟು ವಯಸ್ಸಾಯ್ತು, ಮಾತು ಕಂದೆ ಕಣೋ.
ನಿನ್ಗೊಂದು ಮದುವೆ ಮಾಡಿ ಕೈ ತೊಳ್ಕೋಬೇಕು, ನಿನ್ ಜೀವನಕ್ಕೊಂದು ದಾರಿ ತೋರಿಸ್ಬೇಕು ಅಂತ ನನ್ನ ಮನಸ್ಸು ಹೇಳ್ತಿದೆ. ಹಗಲು ರಾತ್ರಿ ನಿಂದೇ ಯೋಚನೆನಪ್ಪ. ರೀ, ಜೀವನಕ್ಕೆಲ್ರಿ ದಾರಿ ತೋರಿಸ್ತಿದ್ದೀರಾ? ಹಳ್ಳಕ್ ಬೀಳೋ ದಾರಿ ತೋರಿಸ್ತಿದ್ದೀರಾ? ಇಲ್ಲಯ್ಯ, ನನ್ನ ಮನಸ್ಸಿಗೆ ಹಾಗೆ ಅನ್ನಿಸ್ಬಿಟ್ಟಿದೆ. ಏನ್ ಬಲಣ್ಣ, ಅಪ್ಪಾಜಿರು ತೀರ್ಥಯಾತ್ರೆಗೆ ಹೋಗಿದ್ದಾರೆ, ಅಷ್ಟರಲ್ಲಿ ಆಸ್ತಿಗೆ ಏನಾದ್ರೂ ವ್ಯವಸ್ಥೆ ಮಾಡ್ಬೇಕು ಅಂತ ಯೋಚನೆ ಮಾಡಿದ್ರೆ ಹಾಗೆ? ಖಂಡಿತ ಇಲ್ಲ ಕಣೋ, ನಿನ್ನ ಮದುವೆನ ಕಣ್ತುಂಬಾ ನೋಡ್ಬೇಕು ಅಂತ ನನಗೆ ಆಸೆ ಆಗ್ತಿದೆ. ಹೌದಾ? ನಿಮ್ಮ ಆಸೆಗೆ ಯಾಕೆ ನಾನು ದೋಸೆ ಹೋಗ್ಲಿ? ನೋಡೋದ್ ನೋಡ್ತೀರಾ? ಇಲ್ಲಿಗೆ ಬೆಳ್ಳಿಗೆ ಸುಂದರವಾಗಿರೋದು ಯಾವ್ದಾದ್ರು ಒಂದು. ಅಂಥದ್ದೇ ಒಂದು ಹುಡುಗಿ ಹುಡುಕ್ತೀನಿ. ಮಾರುತಿ, ನೀನ್ ಹೇಳದಂತ ಹುಡುಗಿನೇ ಹುಡುಕಿದೀನಿ ಕಣೋ. ಆದ್ರೆ ನಿಂದೇ ಸಮಸ್ಯೆ. ನಂದು ಸಮಸ್ಯೆನಾ? ಕಣೋ. ಏನು? ಅಯ್ಯೋ, ಅದನ್ನ ಈ ಬಾಯಲ್ಲಿ ಹೇಳೋಕ್ಕಾಗುತ್ತೇನೋ? ಇಡೀ ಕರ್ನಾಟಕ ತಲೆಯಲ್ಲಿ 4 ಕೂದ್ಲಿಲ್ಲ, ಬಣ್ಣ ತೊಳೆದ ಕೆಂಡ, ಇಂಥ ಐನಾತಿ ಚಂದಕ್ಕೆ ಎಲ್ಲಪ್ಪ ಹೆಣ್ಣು ಕೇಳಲಿ ನಾನು. ನನ್ನಂತ ರೂಪವಂತನಿಗೆ ನಾನು ಮದುವೆ ಆಗೋ ಟೈಮ್ನಲ್ಲಿ ಎಷ್ಟು ಪಾಡ್ಬಿದ್ದೆ ಗೊತ್ತಾ ಹುಡುಗಿ ನೋಡ್ಕೋಕೆ. ಅಂದ್ರೆ ವೈದೇಹಿಯಕ್ಕನ ಬುಟ್ಟಿಗೆ ಹಾಕೊಳ್ಳುವಾಗ ತುಂಬಾ ಅನುಭವಿಸಿದಿರಾ ಅಂತ ಆಯ್ತು. ಅವಾಗ ತಮ್ಮ ರೂಪ ಹೇಗಿತ್ತು? ಅಯ್ಯೋ, ಸಿನಿಮಾ ಹೀರೋ ತರ ಇದ್ದೆ ಕಣೋ ನಾನವತ್ತು. ಈಗ ಜೋಕರ್ ತರ ಆಗ್ಬಿಟ್ಟಿದ್ದೀರಾ. ಈಗ ಮಾತಲ್ಲ ಬೇಡ, ನಿನಗೆ ಒಳ್ಳೆ ಹುಡುಗಿನ ಸೆಟ್ ಮಾಡಿದ್ದೀನಿ ಕಣೋ. ನಿನಗೆ ನಮ್ಮ ಮನೇಲಿ ತೆಳ್ಳಗೆ ಬೆಳ್ಳಗೆ ಓಡಾಡ್ತಿರ್ತಾಳಲ್ಲ ಶೀಲಾ, ಅವಳು ಕಂಡ್ರೆ ಹೇಗನ್ಸುತ್ತೆ? ಶೀಲಾನ? ಶೀಲಾ, ಅವಳು ಬಂದಿರೋದು ನರ್ಸಿಂಗ್ ಕೆಲಸಕ್ಕೆ, ನೀನ್ ಮಾಡ್ತಾ ಇರೋದು ಅಡಿಗೆ ಕೆಲಸ. ಎರಡೂ ಹೆಚ್ಚು ಕಡಿಮೆ ಪಕ್ಕದ ಡಿಪಾರ್ಟ್ಮೆಂಟ್. ವೇವ್ ಲೆಂತ್ ಚೆನ್ನಾಗಿ ಮ್ಯಾಚ್ ಆಗುತ್ತಲ್ವಾ? ವೇವ್ ಲೆಂತ್ ಮ್ಯಾಚ್ ಆಗ್ಬೋದು, ಆದ್ರೆ ಈ ಲೆಂತ್ ಮ್ಯಾಚ್ ಆಗಲ್ಲ. ಹಾಗಾದ್ರೆ ಏನ್ ಮಾಡೋದು? ಕಮಾನ್ ಟೆಲ್ ಮಿ, ಏನ್ ಮಾಡೋದು ಚಿನ್ನ? ನಿಮ್ಗೆ ಮಾಡಕ್ ಬೇರೆ ಕೆಲಸ ಇಲ್ವಾ? ಕೆಲಸದಲ್ಲಿ ಬಡಿಗೆ ಏನೋ ಬಡಿತಿದ್ನಂತೆ, ಹಂಗಾಯ್ತು. ನನಗೆ ಒಂದು ಮಣ ಕೆಲಸ ಇದೆ. ನನಗೆ ಟೈಮ್ ಪಾಸ್ ಆಗಬೇಕು ಅಂದಾಗ ಕರೆದು ತಮ್ಮ ಕಾಲು ಎಳಿತೀನಿ, ಅಲ್ಲಿ ತನಕ ಗಾಳಿ ಬೀಸ್ಕೊಳ್ಳಿ. ಥ್ಯಾಂಕ್ಸ್. ಕುರಿ ಹಳ್ಳಕ್ ಬಿತ್ತು ಅಂತ ಅನ್ಕೊಂಡೆ, ಜಂಪ್ ಮಾಡಿ. ಸರ್, ನೀವು ಮಗು ತಗೊಳ್ಳೋದಕ್ಕೆ ಹುಡ್ಕಾಡ್ತಿದ್ದೀರಾ ಅಂತ ವಿಷಯ ಗೊತ್ತಾಯ್ತು. ಆ ಹೆಂಗಸು ಮಗು ಕೊಡ್ತೀನಿ ಅಂತ ನಮ್ಮ ಮನೆಗೆ ಅವಳಿಗೆ ನಂಬರ್ ಹೇಗೆ? ಗಾಯತ್ರಿ ಏನಾದರೂ ಮುಚ್ಚಿಡ್ತಿದ್ದಾಳ? ನಾನು ಡಾಕ್ಟರ್ ಹತ್ರ ಮಾತಾಡ್ತೀನಂದ್ರೆ ನನ್ನನ್ನು ಅವಾಯ್ಡ್ ಮಾಡಲಿ. ಯಾಕೆ? ನಾನು ಹತ್ರ ಹೋದಾಗಲೆಲ್ಲ ಸಿಡಿದು ಬಿಡ್ತಾನೆ. ಏನ್ ಸಮಸ್ಯೆ? ಇದೇನ್ ಕೇಶವ್, ನನಗೆ ತುಂಬಾ ನಿದ್ದೆ ಬರ್ತಿದೆ, ಹೋಗಿ ಮಲ್ಕೋತೀನಿ ಅಂತ ಹೇಳಿದವರು ಇನ್ನು ಮಲಗೇ ಇಲ್ಲ. ಯಾಕೆ, ನಿದ್ದೆ ಬರ್ತಿಲ್ವಾ? ನಿದ್ದೆ ಬಂದಿಲ್ಲ ಗಾಯತ್ರಿ. ಯಾಕೆ? ನೀವೇನೋ ಯೋಚನೆ ಮಾಡ್ತಿರೋ ಹಾಗಿದೆ. ಏನಂತ ಯೋಚನೆ? ಏನ್ ಕೇಶವ್, ಹೇಳಿ. ಬೆಳಗ್ಗೆ ಆ ಹೆಂಗಸು ನಮ್ಮ ಮನೆಗೆ ಬಂದಿದ್ಲಲ್ಲ, ಅವಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಯಾಕೆ ಯಾಕೆ ಅವಳ ಬಗ್ಗೆ ಯೋಚನೆ ಮಾಡ್ಬೇಕು? ಗಾಯತ್ರಿ, ಅವಳು ಬಂದಿದ್ದು ನಮ್ಮ ಮನೆಗೆ, ಅವಳು ಬಂದಿದ್ದು ನಮ್ಮ ಹತ್ರ ಮಾತಾಡೋದಕ್ಕೆ. ಅಲ್ಲ ಕೇಶವ್, ನಾನೇ ಡಾಕ್ಟರ್ ಹತ್ರ ಮಾತಾಡಿದ್ದೀನಿ. ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಕೇಶವ್, ನಿಮ್ಗೆ ನನ್ನ ಮೇಲೆ ಅನುಮಾನನಾ? ನನ್ನ ನಂಬಲ್ವಾ ನೀವು? ಗಾಯತ್ರಿ, ಆ ಹೆಂಗಸ್ನಲ್ಲಿ ನನಗೆ ಯಾವುದೇ ರೀತಿ ಅನುಮಾನ ಕಾಣಿಸ್ತಿಲ್ಲ. ಅಷ್ಟಕ್ಕೂ ಯಾವ ಡಾಕ್ಟ್ರು ಯಾರ್ದೋ ನಂಬರ್ ಕೊಟ್ಟು ಯಾರ್ದೋ ಅಡ್ರೆಸ್ ಕೊಟ್ಟು ಈಗೆಲ್ಲ ಮನೆ ಕಳಿಸ್ತಾರೆ? ಅಷ್ಟೇ ಅಲ್ಲ, ನಿನ್ನ ಹತ್ರ ಮಾತಾಡಿರೋ ಡಾಕ್ಟ್ರು ನನ್ನ ಹತ್ರ ಯಾಕೆ ಮಾತಾಡಲಿಲ್ಲ ಹೇಳು? ಅಂದ್ರೆ
ಏನು ಏನ್ ಹೇಳ್ತಾ ಇದ್ದೀರಾ ನೀವು? ನಾನು ನಾಟಕ ಮಾಡ್ತಿದ್ದೀನಿ ಅಂತನ? ನನಗ್ ಮಗು ಬೇಕು ಅಂತ ಹೇಳಿ ಇನ್ಯಾರ ಹತ್ರನೂ ಮಗುಗೋಸ್ಕರ ಕೇಳಿದ್ದೀನಿ ಅಂತನ? ಕೇಶವ್, ಡಾಕ್ಟ್ರು ಆಪರೇಷನ್ ಹೋಗೋ ಅರ್ಜೆಂಟ್ ಅಲ್ಲಿದ್ರು. ಆಪರೇಷನ್ ಬಿಟ್ಟು ನನ್ ಗಂಡನ ಜೊತೆ ಮಾತಾಡಿ ಅಂತ ಹೇಳ. ಅಲ್ಲ ಗಾಯತ್ರಿ, ನನ್ ಹೊಟ್ಟೆಲಿ ಮಗುನೇ ಇಲ್ಲ, ನಾನು ಸುಮ್ನೆ ಡ್ರಾಮಾ ಮಾಡ್ತಿದ್ದೀನಿ. ಅದಕ್ಕೆ ನಾನು ಮಗು ಬೇಕು ಅಂತ ಕೇಳಿದ್ದೀನಿ. ಆ ಹೆಂಗಸು ನನಗೋಸ್ಕರ ಬಂದಿದ್ದಾಳೆ. ಇದೇ ತಾನೇ ನಿಮ್ಮ ಅನುಮಾನ? ನಾನು ಸುಮ್ನೆ ಎಲ್ಲರನ್ನ ವಂಚಿಸ್ತಾ ಇದ್ದೀನಿ ಅಂತ ಸಂಶಯ ಪಡ್ತಿದ್ದೀನಿ ಅಲ್ವಾ? ನಾನೆಲ್ಲ ಮಹಾ ಕೇಳಿದೆ, ನಿನಗೆ ನೀನೇ ಎಲ್ಲ ಹೇಳ್ಕೊತಾ ಇದೀಯಾ? ಸರಿ, ಹಾಗಾದ್ರೆ ಕೊಡಿ ಕೈ, ಮುಟ್ ನೋಡಿ. ಸೊಸೆ